ಎಲ್ರಿಗೂ ನಮಸ್ಕಾರ. ನಾನು ನಯನ. ವೈ ನಾಟ್ 175, ವೈ ನಾಟ್ 175 ಇದು ಆಂಧ್ರದ ಸಿಎಂ ಆಗಿದ್ದ ಜಗನ್ ಮೋಹನ್ ರೆಡ್ಡಿ ಅವರ ಡೈಲಾಗ್. ಇದೇ ಡೈಲಾಗ್ಗೆ ಪವನ್ ಕಲ್ಯಾಣ್ ಕೌಂಟರ್ ಕೊಟ್ಟಿದ್ರು. ಅವ್ರು ಹೇಳಿದ ಡೈಲಾಗ್ ವೈ ನಾಟ್ 15. ಈ ಮೂಲಕ ಆಂಧ್ರದ ವಿಧಾನಸಭೆಯ 125 ಸ್ಥಾನಗಳನ್ನ ಗೆಲ್ತೀವಿ ಅಂತ ಅತೀವ ವಿಶ್ವಾಸದಲ್ಲಿ ಇದ್ದ ಜಗನ್ ಮೋಹನ್ ರೆಡ್ಡಿಗೆ ಆಂಧ್ರದ ಜನರು ತಕ್ಕ ಪಾಠವನ್ನೇ ಕಲಿಸಿದ್ದಾರೆ. ಹೀನಾಯ ಸೋಲು ಅನುಭವಿಸಿ ಬೆರಳೆಣಿಕೆಯಷ್ಟು ಸ್ಥಾನಗಳನ್ನು ನೀಡುವ ಮೂಲಕ ದುರಂಕಾರಕ್ಕೆ ಇತಿಶ್ರೀಯನ್ನ ಆಂಧ್ರದ ಜನರು ಹಾಡಿದ್ದಾರೆ. ಆಂಧ್ರ ಪ್ರದೇಶ ವಿಧಾನಸಭೆಗೆ ನಡೆದ ಚುನಾವಣೆಗಳಿಗೆ ಫಲಿತಾಂಶ ಹೊರಬಿದ್ದಿದ್ದು ಅಚ್ಚರಿಯ ರೀತಿಯಲ್ಲಿ ಫಲಿತಾಂಶ ಸಿಕ್ಕಿದೆ. ಈ ಬಾರಿಯ ಚುನಾವಣೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಉಡಿ ಸಾಗಿದೆ. ತೆಲುಗು ದೇಶಂ ಪಕ್ಷ, ಜನಸೇನಾ ಮತ್ತು ಬಿಜೆಪಿಯ ಮೈತ್ರಿಕೂಟ ದೊಡ್ಡ ಬಹುಮತವನ್ನ ಸಾಧಿಸಿದೆ. 175 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಟಿಡಿಪಿ ಬರೋಬ್ಬರಿ 135 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಮಿತ್ರ ಪಕ್ಷಗಳಾದ ಜನಸೇನಾ 21 ಮತ್ತು ಬಿಜೆಪಿ 8 ಕಡೆ ಜಯಬೇರಿ ಬಾರಿಸಿದೆ. ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ 11 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಪಡೆದಿದೆ. ಈ ಮೂಲಕ ಟಿಡಿಪಿ ನೇತೃತ್ವದ ಮೈತ್ರಿ ಬಹುಮತವನ್ನ ಪಡೆದಿದ್ದು ಸರ್ಕಾರವನ್ನ ರಚಿಸಲಿದೆ. ಅಷ್ಟಕ್ಕೂ ಜಗನ್ ಮೋಹನ್ ರೆಡ್ಡಿ ಅವರಿಗೆ ಈ ಬಾರಿ ಹೀನಾಯ ಸೋಲಾಗಿದ್ದು ಯಾಕೆ? ವಿಧಾನಸಭಾ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಮೋಡಿ ಹೇಗಿತ್ತು? ಹಲವಾರು ವರ್ಷಗಳಿಂದ ಗೆಲುವಿಗಾಗಿ ಪರಿತಪಿಸ್ತಾ ಇದ್ದ ಪವನ್ ಕಲ್ಯಾಣ್ಗೆ ಗೆಲುವು ಸಿಕ್ಕಿದ್ದು ಹೇಗೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಸೆಪ್ಟೆಂಬರ್ 2023ರಲ್ಲಿ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬಂಧನದ ಬಳಿಕ ನಟ ಮತ್ತು ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಅವರನ್ನ ಪೊಲೀಸರು ಮುಂಜಾಗೃತಾ ಕ್ರಮವಾಗಿ ವಶಕ್ಕೆ ಪಡೆದಿದ್ರು. ಚಂದ್ರಬಾಬು ಬಂಧನದ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸಮಸ್ಯೆ ಉಂಟಾಗಲಿದೆ ಎಂದು ಮನವಿ ಮಾಡಿದ್ರು ಕೂಡ ಕೇಳದ ಹಿನ್ನೆಲೆಯಲ್ಲಿ ಸಭೆ ಏರ್ಪಡಿಸಿದ್ದಕ್ಕೆ ಜಗ್ಗಯ್ಯಪೇಟೆ ಪೊಲೀಸರು ಪವನ್ ಕಲ್ಯಾಣ್ ಅವರನ್ನ ವಶಕ್ಕೆ ಪಡೆದಿದ್ರು. ಬಳಿಕ ಬಿಟ್ಟು ಕಳಿಸಿದ್ರು ಕೂಡ. ಆದ್ರೆ ವಿಜಯವಾಡ ಹೈದರಾಬಾದ್ ಹೆದ್ದಾರಿಯಲ್ಲಿ ಪ್ರತಿ ಚೆಕ್ ಪೋಸ್ಟ್ ನಲ್ಲಿ ಪವನ್ ಕಲ್ಯಾಣ್ ಅವರನ್ನ ತಡೆದಿದ್ರಿಂದ ಉದ್ವಿಗ್ನತೆ ಉಂಟಾಗಿತ್ತು. ಜನಸೇನಾ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರವೂ ನಡೆಯಿತು. ಪವನ್ ಕಲ್ಯಾಣ್ ಅವರನ್ನ ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ಜನಸೇನಾ ಕಾರ್ಯಕರ್ತರು ರಸ್ತೆಯಲ್ಲಿಯೇ ಮಲಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಅಷ್ಟಕ್ಕೂ ಆಂಧ್ರ ಪ್ರದೇಶದ ಸಿಐಡಿ ಪೊಲೀಸರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ತೆಲುಗು ದೇಶಂ ಪಕ್ಷದ ಅಧ್ಯಕ್ಷ ಎನ್ ಚಂದ್ರಬಾಬು ನಾಯ್ಡು ಅವರನ್ನ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧಿಸಿದ್ರು. 100 ಕೋಟಿ ಅವ್ಯವಹಾರ ಆರೋಪ ಹೊರಿಸಲಾಗಿತ್ತು. ಆದ್ರೆ ಈ ಆರೋಪವನ್ನ ಚಂದ್ರಬಾಬು ನಾಯ್ಡು ನಿರಾಕರಿಸಿದ್ರು. ಆದ್ರೂ ಕೂಡ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇದುವೇ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷವನ್ನ ಕೆರಳುವಂತೆ ಮಾಡಿತು. ಅವತ್ತು ರಾತ್ರಿ ನಡೆದ ರಾಜಕೀಯದ ಹೈಡ್ರಾಮವೇ ಈ ದಿನ ಆಂಧ್ರದ ಚಿತ್ರಣವನ್ನ ಬದಲು ಮಾಡಿದೆ. ಅಂದು ಸಿಎಂ ಆಗಿದ್ದ ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಬಹಿರಂಗವಾಗಿ ತೊಡೆ ತಟ್ಟಿದ್ದು ಪವನ್ ಕಲ್ಯಾಣ್. ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ನನ್ನ ಹೆಸರು ಪವನ್ ಕಲ್ಯಾಣೇ ಅಲ್ಲ. ಈ ರೀತಿಯಾಗಿ ಸಾವಿರಾರು ಜನರ ಮುಂದೆ ಸವಾಲು ಹಾಕಿ ಇದೀಗ ಆಂಧ್ರದ ರಾಜಕಾರಣದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಅಂದುಕೊಂಡಿದ್ದನ್ನ ಹಠಕ್ಕೆ ಬಿದ್ದು ಸಾಧಿಸಿ ಜಗನ್ ಮೋಹನ್ ರೆಡ್ಡಿಯನ್ನ ಬಗ್ಗು ಬಡಿದಿದ್ದಾರೆ. ಆಂಧ್ರದಲ್ಲಿ ಕ್ರಾಂತಿಯನ್ನೇ ಟಿಡಿಪಿ ಮತ್ತು ಜನಸೇನಾ ಪಾರ್ಟಿ ಮಾಡಿದೆ. ಈ ಬಾರಿಯ ವಿಧಾನಸಭೆ, ಲೋಕಸಭೆ ಚುನಾವಣೆ ಸಾಕಷ್ಟು ಜನರಿಗೆ ತಕ್ಕ ಪಾಠ ಕಲಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ. ಅಚ್ಚರಿಯ ಫಲಿತಾಂಶಗಳು ಈ ಬಾರಿಯ ಚುನಾವಣೆಯಲ್ಲಿ ಬಂದಿದೆ. ಅದರಲ್ಲೂ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷ ಟಿಡಿಪಿ ಮತ್ತು ಜನಸೇನಾ ಹಾಗೂ ರಾಷ್ಟ್ರೀಯ ಪಕ್ಷ ಬಿಜೆಪಿ ಮೈತ್ರಿಕೂಟ ಕಮಾಲ್ ಮಾಡಿದೆ. ಮೇ 13ರಂದು ಆಂಧ್ರ ಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ 2 ಚುನಾವಣೆಗಳು ನಡೆದಿತ್ತು. ಅದರ ಫಲಿತಾಂಶ ಪ್ರಕಟವಾಗಿದ್ದು ಜೂನ್ 4ರಂದು. ಕಳೆದ ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರಿದ್ದ ವೈಎಸ್ಆರ್ಸಿಪಿ ಪಕ್ಷದ ಜಗನ್ ಮೋಹನ್ ರೆಡ್ಡಿ ಈ ಬಾರಿ ಸಿಎಂ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ. ಕಾರಣ ಅವರ ಪಕ್ಷಕ್ಕೆ ದಕ್ಕಿರುವಂತ ಹೀನಾಯ ಸೋಲು. ಅಷ್ಟಕ್ಕೂ ಈ ಬಾರಿಯ ಚುನಾವಣೆಯಲ್ಲಿ ಜನಸೇನಾ ಮುಖ್ಯಸ್ಥ ಹಾಗೂ ದಕ್ಷಿಣ ಭಾರತದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಪಕ್ಷ ಭರ್ಜರಿ ಸಾಧನೆಯನ್ನೇ ಮಾಡಿದೆ. ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ಸಿಪಿ ಏಕಾಂಗಿಯಾಗಿ ಎಲ್ಲಾ 125 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರೆ ಟಿಡಿಪಿ 144 ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಇನ್ನು ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ 21 ಸ್ಥಾನಗಳಲ್ಲಿ ಮತ್ತು ಬಿಜೆಪಿ 10 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. ಪ್ರಮುಖ ಸ್ಪರ್ಧಿಗಳಲ್ಲಿ ಮುಖ್ಯಮಂತ್ರಿ ವೈಎಸ್ ಜಗನ್ ಮೋಹನ್ ರೆಡ್ಡಿ, ಟಿಡಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು, ಜೆಎಸ್ಪಿಯ ಪವನ್ ಕಲ್ಯಾಣ್ ಸೇರಿದ್ರು. ಒಟ್ಟು 125 ಲೋಕಸಭಾ ಕ್ಷೇತ್ರದಲ್ಲಿ ತೆಲುಗು ದೇಶಂ ಪಾರ್ಟಿ 135 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ರೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಾರ್ಟಿ 21 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಇನ್ನು ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಅವರ ವೈಎಸ್ಆರ್ಸಿಪಿ ಪಾರ್ಟಿ ಕೇವಲ 11 ಸೀಟ್ಗಳಲ್ಲಿ ಗೆಲುವು ಸಾಧಿಸಿದೆ.
ಆಂಧ್ರ ಪ್ರದೇಶದಲ್ಲಿ ಕಳೆದ ಚುನಾವಣೆಯಲ್ಲಿ ಖಾತೆ ತೆರೆಯುವುದಕ್ಕೆ ಸಾಧ್ಯವಾಗದೇ ಇರುವ ಬಿಜೆಪಿ ಈ ಬಾರಿ 8 ಸೀಟ್ಗಳನ್ನು ಗೆದ್ದಿದೆ. ಅಷ್ಟಕ್ಕೂ ಕಳೆದ ಚುನಾವಣೆಯಲ್ಲಿ ಅಂದ್ರೆ 2019ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ 23 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸುವುದಕ್ಕೆ ಸಾಧ್ಯವಾಗಿತ್ತು. ಇನ್ನು ಜನಸೇನಾ ಪಕ್ಷ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ 1 ಕ್ಷೇತ್ರದಲ್ಲಿ. ಆದರೆ ಈ ಬಾರಿ 20 ಸ್ಥಾನಗಳಲ್ಲಿ ಹೆಚ್ಚುವರಿಯಾಗಿ ಗೆಲುವು ಸಾಧಿಸಿದೆ. ಇನ್ನು ವೈಎಸ್ಆರ್ಸಿಪಿ ಕಳೆದ ಬಾರಿ ಚುನಾವಣೆಯಲ್ಲಿ 151 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿತು. ಆದರೆ ಈ ಬಾರಿ 140 ಕ್ಷೇತ್ರಗಳನ್ನ ಕಳೆದುಕೊಂಡು ಕೇವಲ 11 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯವಾಗಿದೆ. ಈ ಮೂಲಕ ಟಿಡಿಪಿ ಹೇಳ ಹೆಸರಿಲ್ಲದಂತೆ ಸೈಡ್ ಲೈನ್ ಆಗಿದೆ. ಸಿಎಂ ಆಗಿದ್ದ ಜಗನ್ ಮೋಹನ್ ರೆಡ್ಡಿಯ ವರ್ತನೆ, ದುರಾಡಳಿತ, ದ್ವೇಷದ ರಾಜಕೀಯಕ್ಕೆ ಆಂಧ್ರದ ಜನರು ತಕ್ಕ ಪಾಠವನ್ನೇ ಕಲಿಸಿದ್ದಾರೆ. ಈ ಬಾರಿಯೂ ನಾನು 125 ಸೀಟ್ಗಳನ್ನ ಗೆಲ್ತೇನೆ ಅನ್ನುವ ಅತೀವ ವಿಶ್ವಾಸದಲ್ಲಿದ್ದ ಜಗನ್ ಮೋಹನ್ ರೆಡ್ಡಿಗೆ ಹೀನಾಯ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ. ಅಷ್ಟಕ್ಕೂ ಈ ಬಾರಿ ಚಂದ್ರಬಾಬು ನಾಯ್ಡು ಅವರು ಜೈಲಿನಲ್ಲಿದ್ದಾಗ ಪವನ್ ಕಲ್ಯಾಣ್ ಜೈಲಿಗೆ ಹೋಗಿ ಟಿಡಿಪಿ ಜೊತೆಗೆ ಮಾತುಕತೆ ನಡೆಸಿ ಮೈತ್ರಿಯನ್ನ ಮಾಡಿಕೊಂಡಿದ್ರು. ಕಷ್ಟದಲ್ಲಿ ಇದ್ದಾಗ ಕೈ ಜೋಡಿಸಿದ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವರಿಗೆ ಸಾಥ್ ಕೊಟ್ಟಿದ್ರು. ಕಳೆದ 10 ವರ್ಷಗಳಿಂದ ಅಧಿಕಾರಕ್ಕಾಗಿ ಹೆಣಗಾಡ್ತಾ ಇದ್ದ ಪವನ್ ಕಲ್ಯಾಣ್ ಈ ಬಾರಿ ಭರ್ಜರಿ ಗೆಲುವನ್ನೇ ಕಂಡಿದ್ದಾರೆ. ವೈಎಸ್ಆರ್ಸಿಪಿ ಅಭ್ಯರ್ಥಿ ವಂಗ ಗೀತಾ ವಿಶ್ವನಾಥ್ ಅವರನ್ನ 70,279 ಮತಗಳ ಭಾರಿ ಅಂತರದಿಂದ ಸೋಲು ಕಾಣಿಸಿದ್ದಾರೆ. 2019ರ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಾರ್ಟಿ ಕಳಪೆ ಸಾಧನೆಯನ್ನ ಮಾಡಿತು. 137 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದ ಜನಸೇನಾ ಪಾರ್ಟಿಯು ಗೆಲುವು ಪಡೆದುಕೊಂಡಿದ್ದು ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ. ಪಕ್ಷದ ಸಂಸ್ಥಾಪಕ ಪವನ್ ಕಲ್ಯಾಣ್ ಅವರು ಭೀಮಾವರಂ ಮತ್ತು ಗಾಜುವಾಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಆದರೆ 2 ಕ್ಷೇತ್ರಗಳಲ್ಲಿಯೂ ಸೋಲು ಕಂಡಿದ್ರು. ಚಲಾವಣೆಯಾದ ಒಟ್ಟಾರೆ ಮತಗಳಲ್ಲಿ ಜನಸೇನಾ ಪಾರ್ಟಿಗೆ ಸಿಕ್ಕಿದ್ದು 5.53% ಮತಗಳು ಮಾತ್ರ. ಹಿಂದಿನ ಚುನಾವಣೆಯಲ್ಲಿ ಸೋಲನ್ನ ಗಮನದಲ್ಲಿ ಇರಿಸಿಕೊಂಡು 2024ರ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಭಾರೀ ತಯಾರಿಗಳೊಂದಿಗೆ ಅಖಾಡಕ್ಕೆ ಇಳಿದಿದ್ರು ಪವನ್ ಕಲ್ಯಾಣ್. ಟಿಡಿಪಿ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದ ಪವನ್ ತಮ್ಮ ಪಕ್ಷದಿಂದ 21 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ರು. ಅಚ್ಚರಿಯ ವಿಷಯ ಏನು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ರು. ಒಟ್ಟಿಗೆ ಪ್ರಚಾರದ ಅಖಾಡದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ ಬಲವನ್ನ ತುಂಬಿದ್ರು. ಸದ್ಯ 4ನೇ ಬಾರಿಗೆ ಆಂಧ್ರ ಪ್ರದೇಶದ ಸಿಎಂ ಆಗಲಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಈ ಹಿಂದೆ ಹೈದರಾಬಾದ್ ಅನ್ನ ಐಟಿ ಹಬ್ ಮಾಡಿದ್ದೆ ಅವರು ಅನ್ನೋದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಈಗಿನ ಸತ್ಯ ಏನು ಅಂದ್ರೆ ಅದೇ ಹೈದರಾಬಾದ್ ಈಗ ತೆಲಂಗಾಣಕ್ಕೆ ಸೇರುತ್ತೆ. ಮತ್ತೊಂದು ಮಹಾನಗರವನ್ನ ಕಟ್ಟಿ ಬೆಳೆಸಬೇಕಾಗಿರುವ ಜವಾಬ್ದಾರಿಯು ಚಂದ್ರಬಾಬು ನಾಯ್ಡು ಅವರ ಮೇಲಿದೆ. ಇದೀಗ ತಮ್ಮ ಪವನ್ ಕಲ್ಯಾಣ್ ಗೆಲುವನ್ನ ಕಂಡು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ತಮ್ಮನಿಗೆ ಅಭಿನಂದನೆ ತಿಳಿಸಿರುವಂತ ನಟ ಚಿರಂಜೀವಿ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರೀತಿಯ ಕಲ್ಯಾಣ್ ಬಾಬು, ಆಂಧ್ರ ಪ್ರದೇಶದ ಜನರ ಬೃಹತ್ ಮತ್ತು ಅದ್ಭುತ ಜನಾದೇಶದಿಂದ ನಾನು ರೋಮಾಂಚನಗೊಂಡಿದ್ದೇನೆ. ನೀನು ನಿಜವಾಗಿಯೂ ಈ ಚುನಾವಣೆಯ ಗೇಮ್ ಚೇಂಜರ್. ಮ್ಯಾನ್ ಆಫ್ ದಿ ಮ್ಯಾಚ್ ನಿನಗೆ ಸಲ್ಲಬೇಕು. ಆಂಧ್ರ ಪ್ರದೇಶದ ಜನರ ಬಗ್ಗೆ ನಿನಗಿರುವ ಆಳವಾದ ಕಾಳಜಿ, ನಿನ್ನ ದೂರದೃಷ್ಟಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನೀನು ಹೊಂದಿರುವಂತಹ ಬಯಕೆ, ನಿನ್ನ ತ್ಯಾಗ, ನಿನ್ನ ರಾಜಕೀಯ ತಂತ್ರಗಳು ಈ ಅದ್ಭುತ ಫಲಿತಾಂಶದಲ್ಲಿ ಪ್ರಭಾವ ಬೀರಿವೆ. ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಿನಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಚಿರಂಜೀವಿ ಹೇಳಿದ್ದಾರೆ. ಇನ್ನು ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಆಂಧ್ರದ ಮುಂದಿನ ಸಿಎಂ ಆಗೋದು ಪಕ್ಕ. ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ 5 ವರ್ಷಗಳ ಕಾಲ ಈ ರೀತಿಯ ಸರ್ಕಾರವನ್ನು ನೋಡಿರಲಿಲ್ಲ ಅಂತ ಹೇಳಿದ್ರು. ಜಗನ್ ಮೋಹನ್ ರೆಡ್ಡಿ ಆಡಳಿತದಲ್ಲಿ ಎಲ್ಲಾ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಹೇಗೆ ನಲುಗಿವೆ ಎಂಬುದನ್ನು ನಾವು ನೋಡಿದ್ದೇವೆ. ಎಲ್ಲವನ್ನ ಅರಿತುಕೊಂಡು ಜನ ನಮಗೆ ಬೆಂಬಲವನ್ನ ನೀಡಿದ್ದಾರೆ. ರಾಜ್ಯವನ್ನ ಎತ್ತಿ ಹಿಡಿಯುವುದೇ ನಮ್ಮ ಧ್ಯೇಯ. ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವು ಮುನ್ನಡೆದಿದ್ದೇವೆ. ರಾಜಕೀಯದಲ್ಲಿ ಯಾರು ಶಾಶ್ವತರಲ್ಲ. ರಾಷ್ಟ್ರ, ಪ್ರಜಾಪ್ರಭುತ್ವ ಮತ್ತು ಪಕ್ಷಗಳು ಶಾಶ್ವತ. ಪಕ್ಷಗಳು ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಜನ ಮತ್ತೆ ಬೆಂಬಲಿಸ್ತಾರೆ. ಈ ರೀತಿಯ ಐತಿಹಾಸಿಕ ಚುನಾವಣೆಯನ್ನ ನಾನು ನೋಡಿಲ್ಲ ಎಂದಿದ್ದಾರೆ. ಅಮೆರಿಕದ ವ್ಯಕ್ತಿಯು ಬಂದು ನಮ್ಮೊಂದಿಗೆ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೆಲಸಕ್ಕೆ ಹೋದವರು ಕೂಡ ಬಂದು ಮತವನ್ನ ಹಾಕಿ ಗೆಲ್ಲಿಸಿದ್ದಾರೆ. ಟಿಡಿಪಿಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಬೇಕಾದಂತ ಚುನಾವಣೆ ಇದು. 1983ರಲ್ಲಿ ಎನ್ಟಿಆರ್ ತಮ್ಮ ಪಕ್ಷವನ್ನ ಸ್ಥಾಪಿಸಿದಾಗ 200 ಸ್ಥಾನಗಳನ್ನ ಗೆದ್ರು. ಅದಾದ ನಂತರ ಫಲಿತಾಂಶಗಳು ಅನಿರೀಕ್ಷಿತವಾಗಿದ್ವು. ಮೈತ್ರಿಕೂಟಕ್ಕೆ 55.38% ಮತಗಳು ಲಭಿಸಿವೆ. 45.60% ಟಿಡಿಪಿ, 39.37% ವೈಎಸ್ಆರ್ ಕಾಂಗ್ರೆಸ್ ಪಾಲಾಗಿದೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ರು. ರಾಷ್ಟ್ರೀಯ ಪಕ್ಷಗಳನ್ನ ಹಿಂದಿಕ್ಕಿ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷದ ಸಾಧನೆ ಮಾತ್ರ ಮೆಚ್ಚುವಂತಿದೆ. ಸೋಲು ಅವಮಾನಗಳಿಂದ ಪುಟಿದೆದ್ದ ಪವನ್ ಕಲ್ಯಾಣ್ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ರಿಯಲ್ ಲೈಫ್ ನಲ್ಲಿ ಮಾತ್ರ ಹೀರೋ ಅಲ್ಲ, ರಿಯಲ್ ಲೈಫ್ ನಲ್ಲೂ ಹೀರೋ ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ.
ಚಂದ್ರಬಾಬು ನಾಯ್ಡುಗೆ ಸೇನಾಪತಿಯಂತೆ ಮುಂದೆ ನಿಂತು ಬೆನ್ನೆಲುಬಾಗಿ ಈ ದಿನ ಆಂಧ್ರದಲ್ಲಿ ಚುಕ್ಕಾಣಿ ಹಿಡಿಯುವಂತೆ ಮಾಡಿರುವಂತದ್ದು ಪವನ್ ಕಲ್ಯಾಣ್ ಅಲ್ಲ, ಪವರ್ ಕಲ್ಯಾಣ್ ಅಂತ ಕರೆದ್ರೂ ತಪ್ಪೇನೂ ಇಲ್ಲ. ಇಡೀ ದೇಶದಲ್ಲಿಯೇ ಪ್ರಾದೇಶಿಕ ಪಕ್ಷಗಳ ಮಹತ್ವವನ್ನ ಜನರು ಅರಿತಿದ್ದಾರೆ. ಉತ್ತಮ ಆಡಳಿತ ನೀಡಿದ್ರೆ ರಾಜ್ಯ ಆಳಿದವರು ಮುಂದೆ ದೇಶವನ್ನ ಕೂಡ ಆಳ್ಬಹುದು ಅನ್ನೋದನ್ನ ನಮ್ಮ ಇತಿಹಾಸವೇ ಹೇಳುತ್ತೆ. ಒಟ್ಟಾರೆ ಆಂಧ್ರದಲ್ಲಿ ಜನರು ಉತ್ತಮ ಜನಾದೇಶವನ್ನೇ ನೀಡಿರುವಂತದ್ದು ಹೊಸ ದಾಖಲೆಯಾಗಿದೆ.